ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಅವರು ಬೋರ್ ಕೊಸ್ಲಿಕ್ಕೆ ಲಾರಿ ಬರ್ತಿದೆ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ನಾವು ಅಕ್ಕ ಮತ್ತು ನನ್ನ ತಂಗಿ ಇನ್ನೊಂದು ಬೈಕಲ್ಲಿ ಹೋದ್ರು, ನಾನು ನಮ್ಮ ತಾತನ ಜೊತೆ ಹೋಗ್ತಾ ಇದ್ದೀನಿ. ಬಸ್ ಇಳಿದು ಮನೆ ಹತ್ರ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಆಲೇ ನಾವು ಅಜ್ಜಿ ಅಡುಗೆಗೆ ರೆಡಿ ಮಾಡ್ತಾಯಿದ್ರು, ಎಲ್ಲರೂ ಬರ್ತೀವಿ ಅಂತ. ನಾವು ಬಂದು ಅದ್ರ ಜೊತೆ ಜಾಯ್ನ್ ಆಗಿ ಅಡುಗೆ ಮಾಡಿ ಮತ್ತೆ ಲಾರಿ ಬರುತ್ತೆ ಅಂತ ಫೋನ್ ಮಾಡಿದರು. ಅದಕ್ಕೆ ಎಲ್ಲರೂ ತೋಟದ ಹತ್ರ ಹೋದ್ವಿ. ನೋಡ್ತಾನೆ ಲಾರಿನೂ ಬಂತು. ಆಮೇಲೆ ಅಮ್ಮ, ದೊಡ್ಡಮ್ಮ ಎಲ್ಲರೂ ಬಂದರು, ದೊಡ್ಡಪ್ಪ ಎಲ್ಲರೂ ಬಂದರು. ನಾವು ಹೋಗಿ ಸ್ವಲ್ಪ ಹೊತ್ತಿಗೆ ಲಾರಿ ಬಂದಮೇಲೆ ಆಮೇಲೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಾವು ಪೂಜೆ ಮಾಡ್ತೀವಿ. ಲಾರಿಗೆ ದೇವ್ರನ್ನ ಬೇಡ್ಕೊಂಡು ದೇವಸ್ಥಾನಕ್ಕೆ ಫಸ್ಟೇ ಹೋಗಿ ಬಂದಿರೋ ಕಾಯೆಲ್ಲ ಇಟ್ಟು ಪೂಜೆ ಮಾಡಿದ್ರು. ಫುಲ್ ಎಲ್ರಿಗೂ ಒಂದು ಸ್ವಲ್ಪ ಭಯ ಅನಿಸ್ತಾ ಇತ್ತು, ನೀರು ಬರುತ್ತಾ ಇಲ್ವಾ, ಫುಲ್ ಕನ್ಫ್ಯೂಷನಲ್ಲಿ ಇರ್ತಾರೆ ಎಲ್ರೂ. ಹಾಗೆ ನಮಗೂ ಆಗ್ತಿತ್ತು. ಆಮೇಲೆ ಎಲ್ರದ್ದು ಪೂಜೆ ಮಾಡಿ ಮುಗಿದ್ಮೇಲೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಎಲ್ಲರೂ ಅಲ್ಲೇ ಬದದ ಮೇಲೆ ಕುತ್ಕೊಂಡು ಕಾಯ್ತಾ ಇದ್ವಿ, ನೋಡಿಕೊಂಡು ನೀರು ಬರಲಿ ಅಂತ ವೆಯ್ಟ್ ಮಾಡಿಕೊಂಡು. ಅಷ್ಟರಲ್ಲೇ ನೀರು ಧುಮುಕಿಸ್ಬಿಡ್ತು. ಎಲ್ರಿಗೂ ಫುಲ್ ಖುಷಿ ಆಯಿತು, ಅಪ್ಪ ಹೆಂಗೋ ಅಂತ. 200 ಫೀಟ್ ಅಂದರೆ 200 ಅಡಿಗೆ ನೀರು ಬಂತು. ಮತ್ತು ಮಧ್ಯಾಹ್ನದ ಊಟಕ್ಕೆ ಎಲ್ರಿಗೂ ಅಲ್ಲಿಗೆ ಮಾಡ್ಕೊಂಡು ಬಂದು ಎಲ್ಲರೂ ಅಲ್ಲೇ ಊಟ ಮಾಡಿದ್ವಿ. ಖುಷಿ ಇತ್ತು ನೀರು ಬಂದಮೇಲೆ ಊಟ ಮಾಡ್ತಾ ಇರೋದು. ಮತ್ತು ಊಟ ಮಾಡಿ ಅಲ್ಲೇ ಹರಟೆ ಹೊಡ್ಕೊಂಡು ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ, ಇನ್ನು ಎಷ್ಟು ಹೊತ್ತಾಗುತ್ತೆ ಅಂತ. ನೋಡ್ತಾ ಕತ್ಲೆನೇ ಆಗೋಯ್ತು. ಮಧ್ಯಾಹ್ನ 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ನೈಟ್ 2 ಗಂಟೆಗೆ ಸ್ಟಾಪ್ ಮಾಡಿದ್ದು. ಅದಕ್ಕೂ ಮುಂಚೆ ಇಲ್ಲಿ ಗಂಗೆ ಪೂಜೆ, ನೀರು ಬರುವಾಗಲೇ ಗಂಗೆ ಪೂಜೆ ಮಾಡಿದ್ವು. ಆಕಾಶ ಗಡಿಯ ದಾಟಿ ತಂದಾನು ಬೆಳಕು ಕೋಟಿ, ಭೂಮಿ ಕುಲಕ್ಕೆ ಕೇಳದೇನೆ ಜೀವ ಕೊಟ್ಟಂತೆ, ಕಣ್ಣ ಕಾಯೋ ರೆಪ್ಪೆ ಅವನೇ ಕಾವಲಾದಂತೆ, ಮೋಡಾನ ಮಳೆಯ ಮಾಡಿ ನೂರಾರು ಹನಿಯ ಕೂಡಿ, ಕಾದ ನೆಲಕ್ಕೆ ಮುತ್ತ ನೀಡುವ ಜೀವ ಹನಿಯಂತೆ, ಬೆನ್ನ ಹಿಂದೆ ಕಾಣದಂತ ಸೈನ್ಯ ನಿಂತಂತೆ. ಗಂಗೆ ಪೂಜೆ ಮಾಡಿ ಗಂಗೆಗೆ ಅದನ್ನೆಲ್ಲ ಅರ್ಪಣೆ ಮಾಡಿದ್ರು. ಆಮೇಲೆ ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಟು ಹೆಣ್ಮಕ್ಳಿಗೆ ಪೂಜೆನ ಮುಗಿಸಿದ್ರು. ಆಮೇಲೆ ನಾವು ಮನೆ ಕಡೆ ಹೊರಟ್ವಿ. ನಮ್ಮ ದೊಡ್ಡಪ್ಪ, ಅದು ಮಾವ, ಅಣ್ಣ ಎಲ್ಲರೂ ಅದನ್ನು ಮಿಕ್ಕಿದ ಕೆಲಸಗಳೇನಿರ್ತವೆ ಅದನ್ನು ನೋಡಿಕೊಂಡ್ರು. ಖುಷಿಯಾಯಿತು ನೀರು ಬಂದಿದ್ದು ಎಲ್ರಿಗೂ. ಮತ್ತು ಅದು ಅಲ್ಲದೆ ಇದು ನಮ್ಮ ಅಕ್ಕ ನೋಡಿದ್ದು ಕನಸಿನ ಮೊದಲನೇ ಹೆಜ್ಜೆ ಅಂತಲೇ ಹೇಳ್ಬೋದು. ಮಕ್ಕಳು ದೊಡ್ಡವರಾಗೋ ಅಷ್ಟರಲ್ಲಿ ತೋಟದಲ್ಲಿ ಅಡಿಕೆ, ತೆಂಗು ಏನಾದರೂ ಬೆಳೆಸಿ ಅವ್ರಿಗೆ ದೊಡ್ಡವರಾಗೋಷ್ಟರಲ್ಲಿ ಆದಾಯ ಮಾಡಬೇಕಂತ ಎಲ್ರಿಗೂ ಕನಸಿರುತ್ತೆ ಅಲ್ವಾ. ಅದೇ ಥರ ಇವ್ರಿಗೂ ಕನಸಿದೆ. ಆದಷ್ಟು ಬೇಗ ಎಲ್ಲವೂ ನೆರವೇರಲಿ ಅಂತ ಅಂದ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ರಂಜು ಸಿಂಪಲ್ ಲೈಫ್ ಸ್ಟೈಲ್.